ಎಲ್ಲರಿಗೂ ಶುಭ ಭಾನುವಾರ. ನಮಸ್ತೆ. ಈ ಅವ್ಯಕ್ತ ಮೆಡಿಟೇಷನ್ ಅಂದರೆ ಏನು, ಈ ಕ್ವಶನ್ಗೆ ಒಂದು ಉತ್ತರ ಕೊಡೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಈ ಅವ್ಯಕ್ತ ಮೆಡಿಟೇಷನ್ ಅಂದರೆ ಎಲ್ಲರಲ್ಲೂ ಇರುವಂತಹ ಪ್ರಕೃತಿ ತಾಯಿ ನಮಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್. ಅಂದರೆ ನಾವು ಯಾರು ಅಂತ ತುಂಬ ಪ್ರಶ್ನೆ ಇರುತ್ತೆ. ನಾವು ಈ ಪ್ರಕೃತಿಯ ಮಕ್ಕಳು. ಓಕೆ, ನಾವು ಯಾವುದೇ ಜಾತಿ ಧರ್ಮ ಎಲ್ಲ ನಾವು ನಮ್ಮ ಮೆಮೊರಿ ಫೀಲಿಂಗ್ಸ್ಗಳಲ್ಲಿ ತುಂಬ್ಕೊಂಡಿದ್ದೀವಿ. ಓಕೆ, ಈ ಕಸಗಳನ್ನ ತುಂಬ್ತಾ ಒಳಗಡೆ ಇರುವಂಥ ಒಂದು ಸುಂದರವಾದ ಶಕ್ತಿ ಮುಚ್ಕೊಂಡ್ಬಿಟ್ಟಿದ್ದೀವಿ. ಆ ಶಕ್ತಿ ನಮಗೆ ಗೊತ್ತಾಗಬೇಕಂದ್ರೆ ನಾವು ಮೇಲಿರೋ ಕಸನ ತೆಗಿಬೇಕು. ಆಗ ಒಳಗಿರೋ ಅವ್ಯಕ್ತ ಆಚೆ ಬರ್ತಾನೆ. ಈ ಅವ್ಯಕ್ತ ಆಚೆ ಬಂದಾಗ ಏನು ಮಾಡ್ತಾನೆ ಅಂದರೆ, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ, ತಿನ್ನೋದಕ್ಕೆ, ಮಲಗೋದಕ್ಕೆ, ಖುಷಿಯಾಗಿ ಬದುಕೋದಕ್ಕೆ. ಈ ಖುಷಿಯಾಗಿ ಬದುಕೋದೇ ಈ ಅವ್ಯಕ್ತ ಮೆಡಿಟೇಷನ್. ಓಕೆ, ನೀವು ಯಾರಾದರೂ ಆಗಿರಿ, ಬಟ್ ನಿಮ್ಮಲ್ಲೆಲ್ಲರಲ್ಲೂ ಒಂದು ಸೂಪರ್ ಪವರ್ ಅನ್ನೋದು ಈ ಪ್ರಕೃತಿ ಕೊಟ್ಟಿದೆ. ಓಕೆ, ಈ ಇರುವೆಗೆ ಎಷ್ಟು ಚಿಕ್ಕ ಇರುವೆಗೆ ಕೂಡ ಒಂದು ಆತ್ಮಬಲ ಅನ್ನೋದು ಕೊಟ್ಟಿದ್ದಾನೋ, ಅದೇ ರೀತಿ ನಿಮಗೂ ಒಂದು ಆತ್ಮಬಲ ಇರುತ್ತೆ. ನೀವು ಯಾರಿಗೋಸ್ಕರನೋ ಯಾರನ್ನೋ ಕಳ್ಕೊಂಡಿದ್ದೀವಿ ಅಥವಾ ಏನೋ ಪಡ್ಕೊಂಡಿದ್ದೀವಿ ಅನ್ನೋ ಅಹಮ್ಮಿಂದ ಇರ್ಬೋದು, ಕಳ್ಕೊಂಡಿದ್ದೀವಿ ಅನ್ನೋ ದುಃಖದಿಂದ ಇರ್ಬೋದು, ಇದೆಲ್ಲ ನೀವು ತುಂಬಿಕೊಂಡಿರೋ ಒಂದು ಒಳಗಿನ ಕಸ. ಇದನ್ನು ಸಿಂಪಲ್ ವೇ ಅಂದರೆ ಗಾಳಿಯ ಸ್ನಾನ. ಹೆಂಗೆ ನಾವು ನೀರಿಂದ ಸ್ನಾನ ಮಾಡಿದಾಗ ದೇಹ ಹಗುರ ಆಗುತ್ತೋ, ಹಂಗೆ ಗಾಳಿಯಿಂದ ಸ್ನಾನ ಮಾಡಿದಾಗ ಮನಸ್ಸು ಹಗುರ ಆಗುತ್ತೆ. ಮತ್ತು ಸ್ನಾನ ಮಾಡ್ತಾ ಅದು ಶುದ್ಧ ಆಗಿ ಒಳಗಿರೋ ವ್ಯಕ್ತಪಡಿಸುವಂತಹ ದುಃಖ ನೋವುಗಳು ಆಚೆ ಹೋಗಿ ಅವ್ಯಕ್ತತೆ ಅನ್ನೋದು ಒಳಗಿಂದ ಬರುತ್ತೆ. ಇದೇ ಅವ್ಯಕ್ತ ಮೆಡಿಟೇಷನ್. ಓಕೆ, ಮುಂದಿನ ಅಪ್ಡೇಟ್ಸ್ಗಳು ನಾನು ಆದಷ್ಟು ಟ್ರೈ ಮಾಡ್ತೀನಿ, ನಿಮಗೆ ಕೊಡ್ತೀನಿ. ಮೇನ್ಲಿ ಇದೊಂದು ಥಿಂಗ್ ತಿಳ್ಕೊಳ್ಳಿ, ಇಲ್ಲಿ ಯಾವುದು ಜಾತಿ ಧರ್ಮ ಅನ್ನೋದಿಲ್ಲ, ಎಲ್ಲರಲ್ಲೂ ಸೂಪರ್ ಪವರ್ ಇದೆ ಅನ್ನೋ ಒಂದು ಸಿಂಪಲ್ ಕಾನ್ಸೆಪ್ಟು. ಇದೇ ಅವ್ಯಕ್ತ ಮೆಡಿಟೇಷನ್. ಓಕೆನಾ, ಇದು ಬಂದು ನಿಮಗೆ ಸಿಂಪಲ್ಲಾಗಿ ರೀಚ್ ಆಗೋದು ಇಷ್ಟೇ. ಈ 7 ಚಕ್ರ ಅನ್ನೋದು ಇದೆಯಲ್ಲ, ಅದು ಎಲ್ಲರಲ್ಲೂ ಇರುತ್ತೆ. ಈ 6 ಚಕ್ರನ ತೊಳೆದು ಕ್ಲೆನ್ಸ್ ಆದಮೇಲೆ ಈ ಸಹಸ್ರಾರ ಅನ್ನೋ ಈ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಇದೇ ನಾವು. ಅಂದರೆ ಇಲ್ಲಿ ನಾವು ತುಂಬ್ಕೊತಿರೋದು, ಬರ್ತಿರೋ ಸ್ಟೋರೇಜ್ ಆಗ್ತಿರೋ ಎಲ್ಲ ಮೆಮೊರಿಗಳನ್ನು ಒಂದು ವ್ಯಕ್ತಪಡಿಸುವಿಕೆ. ಈ ಫೀಲಿಂಗ್ಸ್ನ ತೆಗೆದು ಬಿಸಾಕಿದ್ರೆ ಈ ಒಳಗಿಂದ ನಿಮಗೆ ಅವ್ಯಕ್ತತೆ ಅಂದರೆ ನಾನು ಯಾರು, ನಾನು ಯಾಕೆ ದುಃಖದಲ್ಲಿದ್ದೀನಿ, ಅದಕ್ಕೆಲ್ಲ ನಿಮ್ಮೊಳಗೆ ಆನ್ಸರ್ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಗಾಳಿಯ ಸ್ನಾನ. ಇದನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಸಿಗೋಣ. ನಿಮಗೇನಾದರೂ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಯಾಕಂದರೆ ನಾನೇನು ಶ್ರೀಮಂತಲ್ಲ, ನಾನು ಸಿಂಪಲ್ ನಿಮ್ಮಂಗೆ ಬದುಕ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಳ್ಳೆಯದಾಗಲಿ.